ಕರಾವಳಿ ಮೈದಾನಗಳು ಭಾರತ ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ನೋಡಿ, ದ್ವೀಪಗಳನ್ನು ಬಿಟ್ಟು 6100 ಕಿಲೋಮೀಟರ್ ಕರಾವಳಿಯನ್ನು ನಾವು ಕಾಣಬಹುದಾಗಿದೆ. ನೋಡಿ, ಎಲ್ಲಿಂದ ಕರಾವಳಿ ಸ್ಟಾರ್ಟ್ ಆಗುತ್ತೆ ಅಂದರೆ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ನಾವು ಕರಾವಳಿ ಪ್ರದೇಶವನ್ನು ಕಾಣಬಹುದಾಗಿದೆ. ಹಾಗಾದರೆ ಕರಾವಳಿ ಮೈದಾನ ಅಂದರೆ ಏನು? ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಕಿರಿದಾದ ಮೈದಾನವನ್ನು ಕರಾವಳಿ ಮೈದಾನವೆಂದು ಕರೆಯುವರು. ಭಾರತದ ಕರಾವಳಿಯ ವಿಧಗಳು ನೋಡಿ, ಮೊದಲನೇದು ಪಶ್ಚಿಮ ಕರಾವಳಿ, ಎರಡನೇದು ಪೂರ್ವ ಕರಾವಳಿ ಎಂದು ವಿಂಗಡಿಸಲಾಗಿದೆ. ಹಾಗಾದರೆ ಪಶ್ಚಿಮ ಕರಾವಳಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಪಶ್ಚಿಮ ಕರಾವಳಿಗಳನ್ನು ನಾವು ಕಾಣಬಹುದಾಗಿದೆ. ನೋಡಿ, ಈ ಕರಾವಳಿಯು ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂಶಿರದವರೆಗೂ 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ನೋಡಿ, ಇದನ್ನು ಕೇರಳದಲ್ಲಿ ಅಂದರೆ ಪಶ್ಚಿಮ ಕರಾವಳಿಗಳನ್ನು ಕೇರಳದಲ್ಲಿ, ಕರ್ನಾಟಕದಲ್ಲಿ ಹೇಗೆ ಕರೆಯುತ್ತಾರೆ, ಹೇಗೆ ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ನೋಡಿ, ಕೇರಳದಲ್ಲಿ ಮಲಬಾರ್ ತೀರ ಎಂದು ವಿಂಗಡಿಸಲಾಗಿದೆ, ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಕೆನರಾ ತೀರ ಎಂದು, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ, ಗುಜರಾತ್ನಲ್ಲಿ ಗುಜರಾತ್ ತೀರ ಎಂದು ಇದನ್ನು ಪಶ್ಚಿಮ ಕರಾವಳಿಯನ್ನು ವಿಂಗಡಣೆ ಮಾಡಲಾಗಿದೆ. ನೋಡಿ, ಇಲ್ಲಿನ ಮುಖ್ಯ ಬಂದರುಗಳು ಅಂದರೆ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಮುಖ್ಯ ಬಂದರುಗಳು ಅಂದರೆ ಮುಂಬೈ, ಮರ್ಮಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ, ಮಂಗಳೂರು ಬಂದರುಗಳನ್ನು ನಾವು ಕಾಣಬಹುದಾಗಿದೆ. ಪಶ್ಚಿಮ ಕರಾವಳಿಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಪೂರ್ವ ಘಟ್ಟಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪೂರ್ವ ಘಟ್ಟಗಳು ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೂ ಈ ಪೂರ್ವ ಘಟ್ಟಗಳು ಹಬ್ಬಿದೆ. ನೋಡಿ, ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಈ ಪೂರ್ವ ಕರಾವಳಿ ಮೈದಾನವಿದೆ. ನೋಡಿ, ಈ ಕರಾವಳಿಯ ಮೈದಾನವು ಹೆಚ್ಚು ಅಗಲವಾಗಿದ್ದು ಒಂದೇ ರೀತಿ ಸಮತಟ್ಟಾಗಿದೆ. ಹಾಗಾದರೆ ಈ ಕರಾವಳಿ ಮೈದಾನ ಒಳಗೊಂಡಿರುವ ಕೆಲ ನದಿಗಳು ಅಂದರೆ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿಯನ್ನು ಈ ಕರಾವಳಿಯಲ್ಲಿ ನಾವು ಕಾಣಬಹುದಾಗಿದೆ. ಈ ಕರಾವಳಿಯು ಮುಖಜ ಭೂಮಿಯನ್ನು ಹೊಂದಿದೆ, ಈ ನದಿಗಳನ್ನು ಒಳಗೊಂಡಿದೆ. ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಕೆಲವು ಸರೋವರ ಅಥವಾ ಲಗೂನ್ಗಳಿವೆ. ಹಾಗಾದರೆ ಆ ಸರೋವರಗಳ್ಯಾವುವು ಅಥವಾ ಲಗೂನ್ಗಳು ಯಾವುವು ಅನ್ನೋದನ್ನ ನೋಡೋಣ. ನೋಡಿ, ಪೂರ್ವ ತೀರದಲ್ಲಿರುವ ಕೆಲವು ಸರೋವರಗಳು ಅಂದರೆ ಒಡಿಸ್ಸಾದ ಚಿಲ್ಕಾ, ತಮಿಳುನಾಡಿನ ಪುಲಿಕಾಡ್ ಸರೋವರಗಳನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಪೂರ್ವ ಕರಾವಳಿಯ 2 ತೀರಗಳು ಯಾವುವು ಅನ್ನೋದನ್ನ ನೋಡೋಣ. ನೋಡಿ, ಉತ್ಕಲ ತೀರ, ಕೋರಮಂಡಲ ತೀರ, ಈ 2 ತೀರಗಳು ಪೂರ್ವ ಕರಾವಳಿಯ ತೀರಗಳಾಗಿವೆ. ದ್ವೀಪಗಳು ಭಾರತದಲ್ಲಿ ಒಟ್ಟು 247 ದ್ವೀಪಗಳಿವೆ. ಬಂಗಾಳ ಕೊಲ್ಲಿಯಲ್ಲಿಯೇ 204 ದ್ವೀಪಗಳನ್ನು ಕಾಣಬಹುದು. ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳಿವೆ ಹಾಗೂ ಮನ್ನಾರ್ ಕಾರಿಯಲ್ಲಿ ಕೆಲವು ಹವಳದ ದ್ವೀಪಗಳಿವೆ. ನೋಡಿ, ಬಂಗಾಳದ ಕೊಲ್ಲಿಯಲ್ಲಿರುವ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಲ್ಲಿ ಕಂಡು ಬರ್ತವೆ? ಬಂಗಾಳ ಕೊಲ್ಲಿಯಲ್ಲಿ. ನೋಡಿ, ಈ ದ್ವೀಪಗಳು ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ. ಮತ್ತು ಲಕ್ಷದ್ವೀಪಗಳು ಇವು ಹವಳದ ದ್ವೀಪಗಳಾಗಿವೆ. ನೋಡಿ, ಭಾರತದ ದಕ್ಷಿಣ ತುದಿಯು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿದೆ. ಇದನ್ನು ಇಂದಿರಾ ಪಾಯಿಂಟ್ ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.